ನಿಮ್ಮ ಹಿನ್ನೆಲೆ ಹೇಳೋದಾದ್ರೆ ನಾಗಸಾಧು ಹೇಗಾದ್ರಿ ನೀವು? ಈ ನಾಗಸಾಧು ಅನ್ನೋದು ಹೇಗೆ ಅಂತ ಹೇಳಿದ್ರೆ ಒಂದು ಆತ್ಮಕ್ಕೆ ಒಂದು ಪ್ರಚೋದನವಾಗಿ ಬರುತ್ತೆ. ಆಧ್ಯಾತ್ಮ ಸಾಧನೆಯಲ್ಲಿ ಈ ಸಾಧನೆ ಮಾಡೋದು ಸಾಕಾಗಲ್ಲ. ಈ ತರ ಸೆಳೆತ ಅಂತ ಅನ್ನೋದು ಎಷ್ಟನೇ ವಯಸ್ಸಿನಲ್ಲಿ ನಿಮಗೆ ಬಂತು? ಇದಾಗ್ಲೇ ಒಂದು ಈ ನಾಗಾ ತತ್ವದ ಒಂದು ಲೆಕ್ಕಾಚಾರ ನಮ್ಗೆ ಆಗ್ಲೇ ಒಂದು 9 ವರ್ಷ 10 ವರ್ಷದ ಲೆಕ್ಕಾಚಾರ. ಆದ್ರೆ ಅವಾಗ ಅಘೋರ ದೀಕ್ಷೆಯಲ್ಲಿ ಬಾಳ್ತಾ ಇದ್ವಿ. ಫಸ್ಟ್ ಆಗ್ತಾ ಇದೆಯಾ? ಅಘೋರ ದೀಕ್ಷೆಯಲ್ಲಿ ಬಾಳ್ತಾ ಇದ್ವಿ ಮೊದಲು. ತದನಂತರವಾಗಿ ನಮ್ಮ ಗುರುಗಳು ಬೇಡ, ಇನ್ನು ಬಿಟ್ರೆ ಇನ್ನು ಕೈಗೆ ಸಿಗೋದಿಲ್ಲ ಇದು ಯಾಕಂದ್ರೆ ಆ ಓರ್ ಹತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಯಾವುದಕ್ಕೂ ಬಳಸ್ಕೊಡಕೊಳ್ಳಲ್ಲ. ನಮ್ದೇ ಬೇರೆ ತರ ಇರುತ್ತೆ, ನಮ್ಮ ರೀತಿಯೇ ಬೇರೆ ತರ ಇರುತ್ತೆ. ನಾನು ಲೆಕ್ಕ ಮಾಡೋದೇ ಇಲ್ಲ. ನನಗೆ ಬಿಸಿ ಬೇಕು ಅಂತ ಹೇಳಿದ್ರೆ ಯಾವುದಾನ ಒಂದು ಇದನ್ನು ಸುಟ್ಕೊಂಡು ನನ್ಗೇನು ಬಿಸಿ ಬೇಕಷ್ಟೇ. ಅಗ್ನಿ ಬೇಕು, ಹೆಣ ಸುಡ್ತಾ ಇದ್ದೀನ, ಸೌದೆ ಸುಡ್ತಾ ಇದ್ದೀನ, ಇದನ್ನ ನಾವು ಲೆಕ್ಕ ಮಾಡಲ್ಲ. ಈ ಅಘೋರತ್ವದಲ್ಲಿ ಹೋದ್ರೆ ಮತ್ತೆ ಇನ್ನು ನಮ್ಮ ವಿಶ್ವೋತ್ತಮ ನಿಮಗೆ ಕೈ ಸಿಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾಗಸಾಧು ತತ್ವಕ್ಕೆ ನಮ್ಮನ್ನು ಹೇಳಿದ್ದಾರೆ. ಈಗ ಈ ಪಂಥಗಳಲ್ಲಿ ಎಷ್ಟು ಪಂಥಗಳಿದಾವೆ? 13 ಪಂಥಗಳಿವೆ. ಅಂದ್ರೆ ಪಂಥ ಅನ್ನೋದಕ್ಕಿಂತ ಒಂದು ಅಖಾಡದ ವಿಚಾರ ಬಂದಾಗ 13 ಅಖಾಡಗಳಿದೆ ನಮ್ದು. ಅದರಲ್ಲಿ 7 ಬಂದು ಸನ್ಯಾಸಿ ಅಖಾಡ ಇರುತ್ತೆ, 6 ಬಂದು ಬೈರಾಗಿ ಅಖಾಡ. ಬೈರಾಗಿ ಮೀನ್ಸ್ ಬೈರಾಗಿ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಸಾಧನೆ ಮಾಡ್ತಕ್ಕಂಥವ್ರು, ಸಂಸಾರದಲ್ಲೂ ಇರ್ತಾರೆ, ಈ ರೀತಿ ಇರ್ತಾರೆ. ಸನ್ಯಾಸಿ ಅಂತ ಹೇಳಿದ್ರೆ ಬೇರೆ ಲೆಕ್ಕ, ಮಠವೇ ಮನೆ, ಮಕ್ಕಳೇ ನಮ್ಗೆ ಮಠದ ಸದ್ಭಕ್ತರು ನಮ್ಮ ಮಕ್ಕಳು ಅಂತ ಬಾಳೋದು ಸನ್ಯಾಸಿ ಅಖಾಡ. ಈ ಅಖಾಡದಲ್ಲಿ ನಾವು ಬಾಳ್ತಿರ್ತೀವಿ. ಅದಕ್ಕೆ ನಮ್ಗೆ ಏನಂದ್ರೆ ಲೋಕದಲ್ಲಿ ಈಗ ನಾನು ಒಂದು ಸಂಸಾರ ಕಟ್ಕೊಂಡಿದ್ದಾರೆ, ನಿನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಆದ್ರೆ ನಾನು ಸಂಸಾರ, ಪ್ರಪಂಚವೇ ನಮ್ಗೆ ಸಂಸಾರ ಅಂತ ಬಾಳಿದಿಕ್ಕೆ ಇವತ್ತು ನಿನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದೀಯ ಅಲ್ವಾ ಮಗ? ಇಷ್ಟೇ ಸತ್ಯ. ಅದರಲ್ಲಿ 7 ಬಂದು ಸನ್ಯಾಸಿ ಅಖಾಡ ಇರುತ್ತೆ, 6 ಬಂದು ಬೈರಾಗಿ ಅಖಾಡ. ಬೈರಾಗಿ ಮೀನ್ಸ್ ಬೈರಾಗಿ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಸಾಧನೆ ಮಾಡ್ತಕ್ಕಂಥವ್ರು, ಸಂಸಾರದಲ್ಲೂ ಇರ್ತಾರೆ, ಈ ರೀತಿ ಇರ್ತಾರೆ. ಸನ್ಯಾಸಿ ಅಂತ ಹೇಳಿದ್ರೆ ಬೇರೆ ಲೆಕ್ಕ, ಮಠವೇ ಮನೆ, ಮಕ್ಕಳೇ ನಮ್ಗೆ ಮಠದ ಸದ್ಭಕ್ತರು ನಮ್ಮ ಮಕ್ಕಳು ಅಂತ ಬಾಳೋದು ಸನ್ಯಾಸಿ ಅಖಾಡ. ಈ ಅಖಾಡದಲ್ಲಿ ನಾವು ಬಾಳ್ತಿರ್ತೀವಿ. ಅದಕ್ಕೆ ನಮ್ಗೆ ಏನಂದ್ರೆ ಲೋಕದಲ್ಲಿ ಈಗ ನಾನು ಒಂದು ಸಂಸಾರ ಕಟ್ಕೊಂಡಿದ್ದಾರೆ, ನಿನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಆದ್ರೆ ನಾನು ಸಂಸಾರ, ಪ್ರಪಂಚವೇ ನಮ್ಗೆ ಸಂಸಾರ ಅಂತ ಬಾಳಿದಿಕ್ಕೆ ಇವತ್ತು ನಿನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದೀಯ ಅಲ್ವಾ ಮಗ? ಇಷ್ಟೇ ಸತ್ಯ. ಈಗ ನಾಗಸಾಧು ಅಂದ್ರೇನು? ಅದು ಮಹಾಸಿದ್ಧಿ ಸಾಧಕರ ಸ್ವತ್ತ ಅಂತ. ಖಂಡಿತ. ನಾಗ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಒಂದು ವಿಚಾರ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸನ್ಯಾಸತ್ವ ಅನ್ನೋದು ಒಂದು ಮಹಾಸಾಧನೆ. ಆ ಸನ್ಯಾಸದಿಂದ ಇನ್ನೊಂದು ಲೋಕಕ್ಕೆ ಒಳಪಡೋದು ಅದು ಮಹಾಸಾಧನೆ. ಅಷ್ಟು ಸುಲಭ ಅಲ್ಲ. ನಾಗ ಆಗ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಲಿಂಗವನ್ನು ಕಿತ್ತಿ ಹೇಳಿದಾಗ 1 ತಿಂಗಳು ನಿನಗೆ ಒಂದ ಮಾಡ್ಲಿಕ್ಕೆ ಆಗಲ್ಲ ಮಗ. ನಾಭಿ ಸತ್ತೋಗಿರುತ್ತೆ, ತೊಟ್ಟಿಗೆ ಒಂದೊಂದು ಹನಿ ತೊಟ್ಟಿಗೆ ಬೇಕಾದ್ರೂ ಭಯ ಬೀಳುತ್ತೆ. ಅಷ್ಟು ಕಠಿಣವಾಗಿರುತ್ತೆ ನಾಗ ಸಾಧನೆ ಅಂತ ಹೇಳಿದ್ರೆ. ಸಣ್ಣ ಪುಟ್ಟದಾಗ ಆಗುವಂತ ಸಾಧನೆ ಎಲ್ಲ ಇದು ಕಿತ್ತಾಕ್ಬಿಡ್ತಾರೆ. ಅದು ಅವಾಗಿನ ಘನಘೋರ ಲೆಕ್ಕವೇ ಬೇರೆ ಇರುತ್ತೆ. ನೋವು ಏನಿರುತ್ತೆ ಅಂತ ಅದೇನೋ ಶಿವನಿಗೆ ಒಪ್ಪಿಸ್ಬಿಡ್ತೀವಿ. ಅವನಿದ್ದಾಗ ನೋವು ಎಲ್ಲಿ ಮಗ ನಮ್ಗೆ? ಶಿವಶರಣಲ್ಲಿ ಇರ್ತೀವಿ. ಹೌದೌದು. ಅವನಿಲ್ಲ ಅಂದ್ರೆ ನಮ್ಮ ಬದುಕೇ ಆಗ್ತಿರ್ಲಿಲ್ಲಪ್ಪ, ಬದುಕೋದಿಕ್ಕೆ ಆಗ್ತಿರ್ಲಿಲ್ಲ.